ಮೇಡಮ್ ಆಲ್ರೆಡಿ ಒಂದು ಸುಳ್ಳಿಕ್ಕೆ ಓಹ್ ಈ ಥರ ಬೇಳೆ ಈ ಥರ ಎಲ್ಲ ಫುಲ್ ಬಳಿಬೇಕು. ಏನು ನಮ್ಮ ಮನೇಲಿ ಕೆಲಸ ಅಂತ ಇಲ್ಲಿ ನೋಡಿ ಒಂದು 4 ಏನೋ ತಟ್ಕೊಂಡಿದ್ವಿ. ನೆಕ್ಸ್ಟು ಪುಳಿಯೋಗರೆ ಪುಟಾಣಿ ಕ್ಯೂಟು. ನೀನು ಯಾಕೆ ನಾನು ವೀಡಿಯೋ ಮಾಡ್ಬೇಕಾದ್ರೆ ಮಾತಾಡ್ತೀಯಾ? ಕಾಲೇಜ್ ಮೇಲೆ ಬಂದಿದ್ದಾಳೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ತಾಯಿದ್ದೀವಿ ವಿಡಿಯೋ ಅಂದರೆ ನಮ್ಮ ಮನೇಲಿ ಚಿಕ್ಕದಾಗಿ ಪೂಜೆ ಇಟ್ಕೊಂಡಿದ್ದೀವಿ. ಸೊ ಅದಕ್ಕೇ ಪೂಜೆದು ವಿಡಿಯೋ ಮಾಡೋಣ ಅಂತ ಮಾಡ್ತೀನಿ. ಸಿಂಪಲ್ಲಾಗಿ ಇದು ಲಕ್ಷ್ಮೀ ಪೂಜೆ ಮಾಡ್ತಾವ್ರೆ ನಮ್ಮಮ್ಮ. ಸೊ ಏನು ನಿಮ್ಮ ಮನೇಲಿ ಏನು ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆಯಾ ಅಂದರೆ ನೋಡಿ, ಏನು ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿಲ್ಲ. ಇದೇ ನಮ್ಮ ಮನೆ ಪ್ರಿಪ್ರೇಷನ್, ಏನಿಲ್ಲ ಇನ್ನೂ. ಸ್ನಾನಗಳು ನಡೀತಾ ಇದ್ದಾವೆ. ಆಗಲೇ ಟೈಮ್ ಬಂದು ಒಂದು ಇವತ್ತೇನೆಂದರೆ ಸ್ಪೆಷಲ್ ಹೊಸ ವಿಚಾರ. ಕರೆಂಟ್ ಇಲ್ಲ. ಟ್ರೈಪಾಡ್ ಅಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ, ದೊಡ್ಡ ಪ್ರೊಫೆಷನ್ ಥರ. ನಂಗೆ ಗೊತ್ತಿಲ್ಲ ಹೆಂಗೆ ಹಿಡ್ಕೊಳೋದು ಯೂಸ್ ಮಾಡೋದಂತ. ಫಸ್ಟ್ ಟೈಮ್ ಯೂಸ್ ಮಾಡ್ತೀನಿ. ಚೆನ್ನಾಗೈತೆ, ಪರವಾಗಿಲ್ಲ. ಅದು ಅಲ್ದಿರ ನಮ್ಮ ಅಮ್ಮನ ಫೋನ್ ಅಲ್ವಾ, ಅಂದರೆ ನಮ್ಮ ಅಮ್ಮಂದು ಇದು ಫೋನು. ಸೊ ನಾನು ಬ್ಯಾಕು ಫ್ರಂಟ್ ಬೇಕಂದ್ರೆ ಚೇಂಜ್ ಮಾಡೋದು. ನಮ್ಮದಲ್ಲೆಲ್ಲ ಅದು ಆಪ್ಷನ್ ಇಲ್ಲ, ಗೊತ್ತಿಲ್ಲ ಈಗಿಂದ. ನನ್ನ ತಂಗಿದಲ್ಲೂ ಆಪ್ಷನ್ ಇಲ್ಲ ಏನೋ. ಈ ಫೋನ್ ಸ್ಯಾಮ್ಸಂಗ್, ಇದರಲ್ಲಿ ಆಪ್ಷನ್ ಐತೆ. ಸೊ ಹೆಂಗೆ ಹೋಗುತ್ತೆ ಅಂತ ನೋಡಿ. ಮತ್ತು ಇವತ್ತು ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಅಡುಗೆ, ಊಟ, ಪೂಜೆ ಎಲ್ಲನೂ ತೋರಿಸ್ತೀನಿ. ಹಂಗೆ ನೋಡ್ತಾಯಿರಿ, ಕೀಪ್ ವಾಚಿಂಗ್ ಗಾಯ್ಸ್. ಆಮೇಲೆ ನೋಡಿ, ಎಲ್ಲ 3 ಗಂಟೆ ಆಯಿತು ಟೈಮು. ಎಲ್ಲ ತಂದೆಲ್ಲ ಹಂಗೆ ಐತೆ. ಇವತ್ತು ಏನು ಇನ್ನೂ ಮಾಡಿಲ್ಲ ನಮ್ಮಮ್ಮ. ನೋಡ್ರಿ, ಇನ್ನು ಇವಾಗ ದೇವ್ರ ಸಾಮಾನು ಬೆಳಗ್ತವ್ರೆ. ನಂಗೆ ಗೊತ್ತಿಲ್ಲ ಅಲ್ಲಿ ಹೆಂಗೆ ತಿರುಗಿಸೋದು ಅಂತಲೂ. ನಾನು ಇವಾಗೆಲ್ಲ ತೊಗೊಂಬಂದಿದ್ದೀನಿ, ಗೊತ್ತಿಲ್ಲ ಏನು ನಡೀತೈತಿ. 3 ಗಂಟೆ ಆಯಿತು. ಇವಾಗ ಒಬ್ಬಟ್ಟು ಸಾಮಾನು ತರ್ಪೈತೆ ನಮ್ಮಮ್ಮ. ಏನಪ್ಪ ಕತೆ ಅಂತ ಗೊತ್ತಿಲ್ಲ. ನನ್ನ ತಂಗಿ ಏನೋ ಕೆಲಸ ಮಾಡ್ತಾಳೆ, ತೋರಿಸ್ತೀನಿ ಬನ್ನಿ. ತೋರಿಸ್ತೀನಿ ಬನ್ನಿ. ನಾನು ಇದಕ್ಕೆ ಹೋದಾಗ ಸುಲಿಯೋಕ್ಕೆ ಸ್ಟಾರ್ಟ್ ಮಾಡಿರೋದು ಮೇಡಮ್. ಆಲ್ರೆಡಿ ಒಂದು ಸುಳ್ಳಿಕ್ಕೆ ಓಹ್ ಸುಲಿದಿರೋದು ನೋಡಿ. ಹೊಯ್, ಫಸ್ಟ್ ಟೈಮ್ ಅವಳು ಸುಲಿತಾ ಇರೋದು. ಅದಕ್ಕೆ ಇನ್ಸ್ಪಿರೇಷನ್ ಯಾರಂದರೆ, ಏನೇ ನಾನು ಮೊದಲು ಸುಲಿದಿದ್ದೆ. ಯಾವಾಗ ನಿಮ್ಮ ಕನಸಲ್ಲಿ? ಕನಸಲ್ಲೆಲ್ಲ ಅಲ್ಲ, ಅದೇ ಜಾಸ್ತಿ ಸುಲಿದೆ. ನಮ್ಮಮ್ಮ ಏನು ಕೆಲಸ ಮಾಡ್ತಿದ್ದಾರೆ ತೋರಿಸ್ತೀನಿ ಬನ್ನಿ. ಆಯ್ತೇನಮ್ಮ? ಏನೇನು ಮಾಡ್ದಮ್ಮ? ಏನೂ ಮಾಡಿಲ್ಲ. 3 ಗಂಟೆ ಆಯಿತು ಗಾಯ್ಸ್. ಇವಾಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಇವತ್ತು ನಮ್ಮ ಮನೇಲಿ ಅಡುಗೆ ಕಾರ್ಯಕ್ರಮ ನಂದು ಅಂತ ನನಗೆ ಹೇಳಕ್ಕೆ ಮನ್ಸು ಬರುತ್ತೆ. ಒಟ್ಟಾದರೆ ನಂದೆಲ್ಲ ಅಡುಗೆ. ಇದು ಹೆಂಗೆ ಅಡ್ಜಸ್ಟ್ ಮಾಡೋದು, ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೋ ಗೊತ್ತಿಲ್ಲ ನನಗೆ. ಸೊ ಫಸ್ಟು ಇವಾಗ ಬೇಳೆ ಎಲ್ಲ ಬೇಯಕ್ಕೆ ಹಾಕಬೇಕು. ಅದಕ್ಕೆ ಮುಂಚೆ ನಾವು ಕಾಳುಗೊಜ್ಜು ಮಾಡ್ಕೊತೀವಿ. ಸೊ ಕಾಳುಗೊಜ್ಜಿಗೆ ಕಾಳನ್ನ ನೆನೆ ಹಾಕಿ ಇಟ್ಕೊಂಡಿದ್ದೀವಿ. ಕಡಲೆಕಾಳು ಮತ್ತು ಬಟಾಣಿ ಬೆಳಗ್ಗೆ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೀವಿ. ಇವಾಗ ಇದನ್ನು ಕುಕ್ಕರಲ್ಲಿ ಕೂಗಿಸ್ಕೋಬೇಕು. ನೀರು ಹಾಕಿ ನೋಡಮ್ಮ, ಇಷ್ಟು ಸಾಕ ನೀರು? ಇಷ್ಟು ನೀರು ಹಾಕಿ ಇವಾಗ ಇದನ್ನು 3 ವಿಷಿಲ್ ಕೂಗಿಸ್ಬೇಕು ಗೈಸ್. ವಿಷಿಲ್ ಇದೆಲ್ಲ ಹಾಕೋಣ.
ಇದು 3 ವಿಜಿಲ್ ಆಗೋಕ್ಕೆ ಬಿಡಬೇಕು. ನೆಕ್ಸ್ಟು ಒಬ್ಬಟ್ಟು ರೆಸಿಪಿ. ಅದು ಒಬ್ಬಟ್ಟು ರೆಸಿಪಿ ನೀಟಾಗಿ ತೋರಿಸ್ತೀನಿ, ಯಾಕಂದರೆ ನನಗೆ ಮಾಡೋಕ್ಕೆ ಬಂದಿದೆ ಅದೊಂಥರ ಲೆಕ್ಕ ಇರೋದು, ನನಗೆ ಮಾಡೋಕ್ಕೆ ಬರೋಲ್ಲ ಅವೆಲ್ಲ. ಇವೆಲ್ಲ ಏನೋ ಕಾಯಿಸು ಬೇಯಕ್ಕಿಕ್ಕು ಅಂದರೆ ಮಾಡಬಹುದು. ಆಮೇಲೆ ನಾನೇ ಮಾಡ್ತೀನಿ ಅಂತ ವೀಡಿಯೋದಾಗ ಏನೇನೋ ಮಾಡೋಕ್ಕೋಗಿ ಏನೇನೋ ಆಗ್ಬಿಟ್ಟು ಬೆಳಗ್ಗೆನೇ ಒಂದು ರಾಮಾಯಣ ಮಹಾಭಾರತ ಮಾಡಿದ್ದೀನಿ. ದೋಸೆ ಹಾಕ್ತೀನಿ ಅಂತ ಯೂಟ್ಯೂಬಲ್ಲಿ ನೋಡಿಕೊಂಡು ಹೇಳ್ತೀನಿ. ದೋಸೆ ಹಾಕ್ತೀನಿ ಫಸ್ಟು. ನಮ್ಮಮ್ಮ ಇವತ್ತು ಉಪವಾಸ, ಸೊ ಅವಲಕ್ಕಿ ದೋಸೆ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ತೋರಿಸ್ರು. ನಾನು ಮಾಡ್ಬೋದು ಆರಾಮಾಗಿ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡ್ಕೊಂಡು ಏನು ಮಾಡಿದೆ, ಒಂದು ನಿಮಿಷ ಇದೆ ಗೈಸ್, ಯೂಟ್ಯೂಬಲ್ಲಿ ಏನು ಮಾಡಿದೆ, ಅವಲಕ್ಕಿ ಮತ್ತು ಅದಕ್ಕೇನೇನು ಅವ್ರು ಏನು ಹಾಕಿದ್ರು, ಅವಲಕ್ಕಿ ರವೆ ಉಪ್ಪು ಹಾಕ್ಬಿಟ್ಟು ದೋಸೆ ಥರ ಮಾಡಿದರು. ನಾನೇ ಬ್ರಿಲಿಯಂಟ್ ಅಂತ ಅಂದ್ಕೊಂಡು, ಅಥವಾ ನಾನೊಂದು ಸ್ವಲ್ಪ ಯುನೀಕಾಗಿ ಮಾಡೋಣ ಅಂತನೋ ಅದಕ್ಕೆ ಮತ್ತು ಏನಂತಾರೆ ಕ್ಯಾರೆಟು, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಸ್ವಲ್ಪ ಉಪ್ಪು, ಸೋಡಾ, ಅಂದರೆ ಇದನ್ನೆಲ್ಲ ಫುಲ್ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಒಂಥರ ತರಿಯಾಗಿ ಅದಕ್ಕೆ ಹಾಕಿ, ಅದಕ್ಕೆ ಸೋಡಾ ಹಾಕಿ ದೋಸೆ ಥರ ಹಾಕ್ತಾಯಿದ್ದು. ದೋಸೆ ಬರಲಿಲ್ಲ. ಅದಾಯಿತು ಸರಿ. ಅದಾದಮೇಲೆ ಇಡ್ಲಿ ಮಾಡೋದು ಅಂತ ಇದು ಪಾತ್ರೆ ಮೇಲಿದ್ದು ಇಳಿಸಿ ತೊಳೆದು ಇಡ್ಲಿ ಮಾಡಿದೆ. ಅದು ಫುಲ್ಲೆಲ್ಲ ಆಗೋಯ್ತು. ಅದಾದಮೇಲೆ ಲಾಸ್ಟಲ್ಲಿ ಪಾಪ ನಮ್ಮಮ್ಮನೇ ಗೋಧಿ ಹಿಟ್ಟಲ್ಲದು ದೋಸೆ ಹಾಕ್ತಾರಲ್ಲ ಅದನ್ನ ಹಾಕ್ಕೊಂಡು ತಿಂದರು. ಏನು ಮಾಡೋಕ್ಕಾಗಲ್ಲ, ನಾನು ಅದನ್ನು ಕೆಟ್ಟ ಉದ್ದೇಶದಲ್ಲಿ ಏನು ಮಾಡಿಲ್ಲ. ಪಾಪ ನಮ್ಮಮ್ಮ ತಿನ್ನಲಿ ಅಂತ ಮಾಡಿದೆ, ಅದು ಅಧ್ವಾನ ಆಗೋಯ್ತು. ನಾನೇನು ಮಾಡೋಕ್ಕಾಗಲ್ಲ ಗಾಯ್ಸ್, ಅಷ್ಟೇ. ಇವಾಗ ಒಬ್ಬಟ್ಟು ಮಾಡೋ ರೆಸಿಪಿನ ತೋರಿಸ್ತೀನಿ. ಅದು ನಮ್ಮಮ್ಮ ಬರಬೇಕು, ನಮ್ಮಮ್ಮ ಬಂದಮೇಲೆ ಅದೆಲ್ಲ ನೋಡಿ ಮಾಡುತ್ತೆ ಅಷ್ಟೇ ಗೈಸ್. ಇವಾಗ ಅಖಾಡಕ್ಕೆ ನಮ್ಮಮ್ಮ ಎಂಟ್ರಿ ಆಗಿದ್ದಾರೆ, ಬೇಳೆ ಬೇಯಕ್ಕೆ ಹಾಕಿದ್ದಾರೆ. ಇವಾಗ ಹೇಳ್ತೀವಿ ಕೇಳಿಸ್ಕೊಳ್ಳಿ. ಫಸ್ಟ್ ಸ್ಟೆಪ್ಪು ಏನಂತಾರೆ, ನಾವು ತೊಗೊಂಡಿರೋದು ತೊಗರಿಬೇಳೆ ಅಲ್ಲ ಕಡಲೆಬೇಳೆ. ಇರಿ ಒಂದು ಸೆಕೆಂಡ್ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಈ ಥರ ಬೇಳೆ, ಇದು ವಡೆ ಮಾಡ್ತಾರಲ್ಲ ಆ ಬೇಳೆ ನಾವು ಯೂಸ್ ಮಾಡೋದು. ತೊಗರಿಬೇಳೆ, ಕಡಲೆಬೇಳೆ, ತೊಗರಿಬೇಳೆನೂ ಯೂಸ್ ಮಾಡ್ತಾರೆ. ನಮಗೆ ಇದು ರೂಢಿ ಆಗುತ್ತೆ. ಅಂದರೆ ಇದು ಜಾಸ್ತಿ ಬೇಯಿಸ್ಬೇಕಾಗುತ್ತೆ, ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ತೊಗರಿಬೇಳೆ ಅಂದರೆ ಬೇಗ ಬೇಯುತ್ತೆ. ಸೊ ಒಬ್ಬಟ್ಟು ಮಾಡೋಕ್ಕೆ 3 ಇಂಪಾರ್ಟೆಂಟು ಮೆಜರ್ಮೆಂಟ್ ಏನಂದರೆ ಕಡಲೆಬೇಳೆ, ಮೈದಾ, ಬೆಲ್ಲ, 3 ಒಂದೇ ಕ್ವಾಂಟಿಟಿಲಿ ತೊಗೋಬೇಕು. ಇವಾಗ ನಾವು ಅರ್ಧ kg ಬೇಳೆ ತೊಗೊಂಡಿದ್ದೀವಿ ಅಂದರೆ ಅರ್ಧ kgನೇ ಬೆಲ್ಲ ಹಾಕಬೇಕು, ಅರ್ಧ kgನೇ ಮೈದಾ ಕಲಿಸ್ಬೇಕು. ಸೊ ನಾವು ಉಂಡೆ ಬೆಲ್ಲ ತೊಗೊಂಡಿರೋದು, ಉಂಡೆ ಬೆಲ್ಲ ಅರ್ಧ kg, ಬೇಳೆ ಅರ್ಧ kg. ಸೊ ಇವಾಗ ಬೇಳೆ ಬೇಯಕ್ಕೆ ಇಕ್ಕಿದ್ದೀವಿ. ಈ ಥರ ಹಿಂಗೆ ತಪ್ಪಲೆ ಮುಚ್ಚಿಕ್ಬೇಕು. ಇದು ಇನ್ನೊಂದು ಒಬ್ಬಟ್ಟದು ಸೀಕ್ರೆಟ್ಟು. ಅದೇನಂದರೆ ಒಬ್ಬಟ್ಟಿಗೆ ಸ್ವಲ್ಪನೂ ಖಾರ ತಾಗಬಾರ್ದು ಅಲ್ವನಮ್ಮ. ಒಂದು ಸ್ವಲ್ಪ ಅಮ್ಮ ಹೇಳಮ್ಮ ರೆಸಿಪಿ ನೀಟಾಗಿ. ಜೋರಾಗಿ ಮಾತಾಡು, ಕೇಳಿಸಲ್ಲ. ಹಸಿಟ್ಟು ಒಂದು ಕಲ್ಸ್ಕೊಬೇಕು. ಈರುಳ್ಳಿ ಬೆಳ್ಳುಳ್ಳಿ ಸೋಕಂಗಿಲ್ಲ, ಅದಕ್ಕೆ ಒಬ್ಬಟ್ಟು ಚೆನ್ನಾಗಿ ಬರಲ್ಲ.
ಆಮೇಲೆ ನೀವು ಒಬ್ಬಟ್ಟು ಏನೇ ಯೂಸ್ ಮಾಡಿರೋ ನಾನು ಚಾಕು ಯೂಸ್ ಮಾಡಿದ್ನಲ್ಲ ಅದ್ರಲ್ಲಿ ಖಾರ ಇರಬಾರ್ದು, ಸ್ವಲ್ಪನೂ ಖಾರ ಇಳ್ದಿರೋ ಅಂಥದ್ದನ್ನೇ ಯೂಸ್ ಮಾಡಬೇಕು. ಮಸಾಲೆ ರೆಡಿ ಆಗಿದೆ. ಮಸಾಲೆ ಇದೆ ಏನದು ಕಾಳುಗೊಜ್ಜಿಗೆ ಏನೇನು ಹಾಕ್ತಾ ಹೇಳು ಬೇಗ. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಂ, ತೆಂಗಿನಕಾಯಿ, ಒಂದೇ ಒಂದು ಚಿಕ್ಕ ಟೊಮೊಟೊ, ಹಾಂ, ಧನಿಯಾ ಪುಡಿ. ಏನು ಹುರಿದಿಲ್ಲ ತಾನೇ? ಎಷ್ಟಾಗ್ತದೆ ತೆಂಗಿನಕಾಯಿ ಹೇಳು? ಅಷ್ಟೇ ಗೈಸ್. ಅದನ್ನೆಲ್ಲ ಹಾಕಿ ರುಬ್ಬಿ ಮಾಡಿಕೊಳ್ಬೇಕು. ಆಮೇಲೆ ಇದು ಬೇಳೆ ಬೆಂದೈತಾ ಅಂತ ಅವಾಗ ಚೆಕ್ ಮಾಡಬೇಕು ಅಷ್ಟೇ. ಇವಾಗಿನ ಅಪ್ಡೇಟು ಸದ್ಯಕ್ಕೆ ಹಿಂಗಿದೆ. ಮತ್ತೆ ಇದು ಬೇಳೆ ಕಾಳೆಲ್ಲ ಬೆಂದ ಮೇಲೆ ಲಾಸ್ಟಲ್ಲಿ ಇನ್ನೊಂದೇ ಒಂದು ವಿಶಿಲ್ಗೆ ಆಲೂಗಡ್ಡೆ ಮತ್ತು ಬದನೆಕಾಯಿನ ಇದು ಕುಕ್ಕರಿಗೆ ತೆಗೆದ್ಬಿಟ್ಟು ಆಲೂಗಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ವಿಶಿಲ್ ಏನಂತಾರೆ ಕೂಗಿಸ್ಕೋಬೇಕು. ಇಷ್ಟೆಲ್ಲ ಆಗೈತೆ. ನಮ್ಮಮ್ಮ ಮಾಡಿಕೊಂಡು ನಾನು ಈಚೆ ಇದ್ದೆ ಅಷ್ಟೇ. ಬೇಳೆ ಹೆಂಗೆ ಬೆಂದೈತೆ ಅಂದರೆ ಈ ಥರ ಸ್ವಲ್ಪ ಬೇಳೆ ತೊಗೊಂಡು ಹಿಂಗೆ ಚಾಕುಲಿ ಹಿಂಗೆ ಕಟ್ ಮಾಡಿ ಈ ಥರ ಹಿಂಗೆ ಕಟ್ ಮಾಡಿದ್ರೆ ಇದು ಕಟ್ ಆಗಬೇಕು. ಇನ್ನೇನು ನಿಮ್ಮ ಕೈ ಹಿಂಗೆ ಅನ್ನೋದು ಅದು ಬಿಸಿ ಐತೆ ಹಿಂಗೆ ನೋಡಂತಾರೆ. ಎಷ್ಟು ಕೆ ಜಿ? ಬೆಂದೈತಾ? ಇವಾಗ ಇದು ಬೇಳೆ ಬೆಂದೈತೆ. ಇವಾಗ ಇದಕ್ಕೆ ಬೆಲ್ಲ ಮತ್ತೆ ತೆಂಗಿನಕಾಯಿನ ಹಾಕಿ ಇದನ್ನ ಇದಕ್ಕೆ ಹಾಕಲ್ಲ, ಇದ್ರಲ್ಲಿ ನೀರು ಬಸ್ಕೋತಾರೆ. ಆಯ್ತು, ಬಾಯಿ ತೆಗಿಚಿನಮ್ಮ. ಇದೇನೇ ಮಾಡಿದ್ದು ಅದಕ್ಕೆ ಬೆಲ್ಲನೂ ಏನೋ ಹಾಕಿದ್ದೀನಿ. ಅಯ್ಯೋ ರಸ ಬೆಲ್ಲ ಹೋಗಿತ್ತು. ಕಾಳುಗೊಜ್ಜು ರೆಸಿಪಿ ತೋರಿಸ್ತೀವಿ ನೋಡಿ ಗೈಸ್. ಕಾಳುಗೊಜ್ಜು ಏನು ನೀರಿರುತ್ತೋ ಅದೆಲ್ಲ ಬೇಯಿಸ್ಕೊಂಡಿರ್ತೀವಲ್ಲ, ಇವಾಗ ಅದೇನು ನೀರಿರುತ್ತೋ ಆ ನೀರೆಲ್ಲ ಬೇರೆದಕ್ಕೆ ಬೇರೆ ತಪ್ಪಲೆಗೆ ಹಾಕೋಬೇಕು. ಅಂದರೆ ನೀರು ಸಪ್ರೇಟು ಕಾಳು ಸಪ್ರೇಟ್ ಮಾಡ್ಕೊಬೇಕು. ಕೆಲಸ ಒಂದೊಂದು ದಯವಿಟ್ಟು ನೀವೇನು ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮ ಅಮ್ಮಂದಿರೇ ಮಾಡ್ತಾರೆ, ಸುಮ್ಮನಿರಿ. ಆಮೇಲೆ ವೀಡಿಯೋಗೆ ಅಂತಲೂ ಮಾಡೋಕ್ಕೆ ಹೋಗೋದು ಅದೇನೋ ಆಗೋದು. ಆದರೂ ನಾನು ಮಾಡೇ ಮಾಡ್ತೀನಿ ಆಗಿದ್ದಾಗಲಿ ಅಂತ. ನೀರು ಇರಬೇಕು ಒಂದು ಸ್ವಲ್ಪ ನೀರಿರಬೇಕು, ಸ್ವಲ್ಪ ಅಷ್ಟೇ. ಇದನ್ನು ಸಪ್ರೇಟ್ ಮಾಡ್ಕೊಬೇಕು. ನೀರು ಸಪ್ರೇಟ್, ಇದು ಸಪ್ರೇಟ್. ಇತ್ತಾಗ ಗೊತ್ತಾಳೆ, ಇತ್ತಾಗ ಹೋದ್ರೆ ಅತ್ತಾಗ ಗೊತ್ತಾಳೆ. ಇವಾಗ ನಾವು ಒಗ್ಗರಣೆ ಇದು ಕಾಳುಗೊಜ್ಜು ಮಾಡೋ ರೆಸಿಪಿ ತೋರಿಸ್ತೀನಿ. ಸ್ವಲ್ಪ ಎಣ್ಣೆಗೆ ಸಾಸಿವೆ ಹಾಕೊಬೇಕು. ಇವಾಗ ಹಾಕೊಂಡ್ಮೇಲೆ ನಾವೇನಿದೆಲ್ಲ ಬೇಯಿಸ್ಕೊಂಡಿದ್ವೋ ಇದನ್ನ ಇದಕ್ಕೆ ಹಾಕ್ಬೇಕು. ಈ ಥರ ಸಾಸಿವೆ ಚಿಟ ಅಂತ ಅಂದಮೇಲೆ ಈ ಥರ ಕಾಳು ಮತ್ತು ತರಕಾರಿ ಹಾಕ್ಬೇಕು. ಅದಾದಮೇಲೆ ನಾವು ರುಬ್ಕೊಂಡಿದ್ದ ಮಸಾಲೆ ಏನೇನಿತ್ತು ಈ ಮಸಾಲೆನ ನೀಟಾಗಿ ಹಿಂಗೆ ಕೈಯಲ್ಲಿ ಮಿಕ್ಸ್ ಮಾಡಿನೇ ಹಾಕ್ಬೇಕು. ಕಲರಾಗಿ ಹಿಂಗೆ ಕಾಣಿಸ್ತದೆ ನೋಡಿ. ನಮ್ಮಮ್ಮ ಮಾಡೋ ಅಡುಗೆಯಲ್ಲಿ ಇದೆ ನನ್ನ ಫೇವ್ರೆಟ್. ಯಾವುದು ಚೆನ್ನಾಗಿ ಮಾಡಲ್ಲ. ಈಗ ಸುಮ್ಮನೆ ಹಂಗೆ ಮುಟ್ಬಾರ್ದು, ಅದು ತರಕಾರಿ ಎಲ್ಲ ಮೊಸರನ್ನ ಆಗುತ್ತವೆ. ಹಂಗೆ ಮಾಡಬಾರ್ದಂತೆ. ಹಿಂಗೆ ಸುಮ್ಮನೆ ಅವರೇ ಮುಟ್ಟಿ ಅವರೇ ಮಾಡಿದ್ರೆ ಮಾತ್ರ ತರಕಾರಿ ಏನೂ ಆಗಲ್ಲ. ಮಕ್ಕಳು ಮರಿ ಮುಟ್ಟಿದ್ರೆ ನೀನು ಹಾಕೊಂಡು ನೋಡಿದ್ರಾ, ಮಕ್ಕಳು ಮುಟ್ಟಿದ್ರೆ ಅದು ಆಟೋಮೆಟಿಕ್ ಆಗಿ ಇದಾಗುತ್ತೆ. ಸೊ ಅಂದರೆ ಅಮ್ಮಂದಿರೇ ಮಾಡಬೇಕು. ಅಮ್ಮಂದಿರೇ ಮಾಡಿದ್ರೆ ಮಾತ್ರ ಅದು ಕಾಳುಗೊಜ್ಜು ಆದಂಗೆ, ಒಬ್ಬಟ್ಟಾದಂಗೆ. ಈ ಥರ ಎಲ್ಲ ಫುಲ್ ಬಳ್ಳಿಬೇಕು. ಸಲಿ ಹೇಳಿದ್ರೆ ನಂಗೆಲ್ಲ ಮಾಡಬೇಡ, ಇದು ಸುಮ್ಮನೆ ನೀರು ಹಾಕ್ಬಿಟ್ಟು ಹಿಂಗೆ ಅಳ್ಳಾಡ್ಸು ಅಂತ ಕೈ ಉರಿ ಬರುತ್ತೆ ಹಂಗೆಲ್ಲ ಮಾಡೋದು. ಅದು ಜಾಸ್ತಿ ನೀರು ಹಾಕಂಗಿಲ್ಲ, ಸುಮ್ಮನೆ ಇರು. ಏನು ಸ್ವಲ್ಪ ನೀರು ಹಾಕೇನೆ ಮಾಡ್ಬೋದಪ್ಪ. ನಾನು ತೋರಿಸ್ಕೊಡ್ತಿದ್ದೆ ಹೆಂಗೆ ಮಾಡೋದು ಅಂತ. ಅಮ್ಮಂದಿರು ಬೆಳಗ್ಗೆ ತೋರಿಸಿದ್ದಲ್ಲ.
ಯಾವುದಕ್ಕೂ ಇದು ಮಾಡಬೇಡ, ಲಿಂಕ್ ಮಾಡಬೇಡಮ್ಮ. ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾಡಿಕೊಟ್ವಿ ಅನ್ನೋದಕ್ಕೆ ಖುಷಿ ಇಲ್ಲ. ಎಷ್ಟೊಂದು ಜನ ಮಕ್ಕಳು ಏನು ಮಾಡ್ಕೊಡ್ದಿರ ಇರ್ತಾರಲ್ಲ, ಆದರೂ ಅದು ಚೆನ್ನಾಗಿ ಬರಬೇಕಿತ್ತು ಗೈಸ್. ಅದು ಯಾಕೆ ಹಂಗಾಯ್ತು ಗೊತ್ತಿಲ್ಲ ನನಗೆ. ಈಗ ಹಿಂಗೆ ಮಿಕ್ಸ್ ಮಾಡಬೇಕು. ನಾನು ಹೆಂಗೆ ಮಿಕ್ಸ್ ಮಾಡ್ತಿದ್ನೋ ಕಾಣೆ, ಈ ಥರ ಮೃದುವಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕಿದ್ರು, ಕಲ್ಲುಪ್ಪು ಇದೆಲ್ಲ ಹಾಕಿ, ನನ್ನ ಫೇವ್ರೆಟ್ ಇದು, ಸೂಪರಾಗಿರುತ್ತೆ. ಟ್ರೈ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇರಮ್ಮ. ಇವಾಗ ಗೈಸ್ ಕಾಳುಗೊಜ್ದು ರೆಸಿಪಿ ತೋರಿಸಿದ್ದೀನಿ, ಮುಗೀತು. ಒಬ್ಬಟ್ಟು ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ಒಬ್ಬಟ್ಟು ಬೇಳೆ ಚೆನ್ನಾಗಿ ಬೆಂದಿದೆ ಅಂತ ನಮ್ಮ ಅಮ್ಮಂಗೆ ಗೊತ್ತಾಯಿತು. ಬೇಳೆ ಬೆಂದ ಮೇಲೆ ಈ ಥರ ನೀರನ್ನ ಸಪ್ರೇಟ್ ಮಾಡಬೇಕು. ಸ್ವಲ್ಪ ಹುಷಾರಾಗಿ ಮಾಡಿ, ಯಾಕಂದರೆ ಬಿಸಿ ತಾಗುತ್ತೆ. ಇದು ಈ ಥರ ಎಕ್ಸ್ಪೀರಿಯನ್ಸ್ ಇರೋರು ತಾಯಿದಿರ ಕೈಲಿ ಮಾಡೋಕ್ಕಾಗುತ್ತೆ ಅಷ್ಟೇ. ಈ ಥರ ಬಿಸಿ ಇದ್ರೂ ತಟ್ಟೆ ಇಟ್ಕೋಬೋದು. ಈ ಥರ ಫುಲ್ ನೀರು ಇರ್ದಿರೋ ಥರ ಬೇಳೆನ ಬೇಯಿಸ್ಕೋಬೇಕು. ಇವಾಗ ಇದರಲ್ಲಿ ಸ್ವಲ್ಪ ಬೇಳೆನ ರಸಕ್ಕೆ ಎತ್ತಿಟ್ಕೊಬೇಕು. ಇವಾಗ ತೋರ್ಸಮ್ಮ ಬೇಳೆ ಹೆಂಗೆ ಬೆಂದೈತೆ ಅಂತ ನೋಡಿ ಗೈಸ್. ಹೆಂಗೆ ಬೇಯಬೇಕು ಅಂದರೆ ಬೇಳೆ ಈ ಥರ ಫುಲ್ ಹಿಂಗೆ ಬೇಯಬೇಕು ನೀಟಾಗಿ. ಎಷ್ಟು ಅವರ್ ವಿಡಿಯೋ ಮಾಡೋಕ್ಕೆ. ಇವಾಗ ಇದಕ್ಕೆ ಫುಲ್ ಬೇಳೆ ಎಲ್ಲ ಬೆಂದಮೇಲೆ ನೀರೆಲ್ಲ ಹಾಕೊಂಡ್ಮೇಲೆ ಇವಾಗ ಇರೋದು ಇಂಪಾರ್ಟೆಂಟ್ ಸ್ಟೆಪ್. ಇವಾಗ ಈ ಬೇಳೆಗೆ ಎಷ್ಟೆಷ್ಟು ಆಗ್ತಿದೆ ಹೇಳ್ಬೇಕು ಬೇಗ. ಅರ್ಧ kg ಏನೋ ಬೆಲ್ಲ, ಆಮೇಲೆ 1.5 ಅಷ್ಟು ತೆಂಗಿನಕಾಯಿ, 1.5 ತೆಂಗಿನಕಾಯಿ, ಅರ್ಧ 1.5 ತೆಂಗಿನಕಾಯಿ, ಆಮೇಲೆ ಏಲಕ್ಕಿ 4 ಏಲಕ್ಕಿ. ಇದನ್ನು ಚೆನ್ನಾಗಿ ಕುಟ್ಕೊಬೇಕು. ಬೆಲ್ಲನ ನಾವು ಉಂಡೆ ಬೆಲ್ಲ ಹಾಕಿರೋದು, ಅಚ್ಚ ಬೆಲ್ಲ ಹಾಕ್ಬೇಡಿ ಗೈಸ್, ಚೆನ್ನಾಗಿರಲ್ಲ. ಉಂಡೆ ಬೆಲ್ಲ, ಆಮೇಲೆ ತೆಂಗಿನಕಾಯಿ 1.5, ಅಂದರೆ ದೊಡ್ಡ ದಪ್ಪ ಇತ್ತು ಅಂದರೆ 1.5 ಹಾಕಿ, ಚಿಕ್ಕದಿತ್ತು ಅಂದರೆ 2 ಹಾಕಿ. ಇಷ್ಟು ಇವಾಗ ಅದು ಬೇರೆ ಎತ್ಕೋ. ಇವಾಗ ನಮ್ಮ ಮನೇಲಿ ಅಡುಗೆ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಇದು ರಸಕ್ಕೆ ಮಾಡಿರೋದು. ಜೀರಿಗೆ, ಮೆಣಸು, ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಇದು ತಪ್ಪಲೆಯಲ್ಲಿ ಬೇಳೆ ಬೇಯಿಸಿರೋ ನೀರಿತ್ತಲ್ಲ, ಆ ನೀರಿಗೆ ಸ್ವಲ್ಪ ಎಷ್ಟು ಟೊಮೊಟೊ ಹಾಕಿದ್ಯಮ್ಮ? ಏನು ಹಾಕಿದ್ಯ ಹೇಳು, ಬೇಗ ಹೇಳು. ರಸ ಮಾಡೋದು ಹೆಂಗೆ ಅಂತ. ಟೊಮೊಟೊ, ಹುಣಸೆಹಣ್ಣು, ಎಷ್ಟು ಹಾಕಿದ್ಯಾ ಹೇಳು. ಟೊಮೊಟೊ ಒಂದು 5 ಹಾಕಿದ್ದೀವಿ, ನಮಗೆ ಜಾಸ್ತಿ ಬೇಕಲ್ಲ ರಸ. ಅಂದರೆ ನಿಮ್ಗೆ ಡಿಪೆಂಡ್ಸ್, ನಿಮ್ಗೆ ಎಷ್ಟು ರಸ ಬೇಕಾಗುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಗೈಸ್. ಆಮೇಲೆ ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರ ಅಷ್ಟು. ಇಷ್ಟಪ್ಪ ನಿಂಬೆಹಣ್ಣ ನಿಂಬೆಹಣ್ಣು ಗಾತ್ರ ಅಂತಾರೆ. ಇಷ್ಟಪ್ಪ ಹೇಳಲ್ಲ, ಇಷ್ಟಪ್ಪ ಅಷ್ಟು ನಿಂಬೆಹಣ್ಣು. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, 1-2-3 ಕಡ್ಡಿ, ಅಂದರೆ ಜಾಸ್ತಿನೇ ಹಾಕೋರೆ 4. ಆಮೇಲೆ ಇವಾಗ ಇದು ಮಸಾಲೆ ರೆಡಿ ಮಾಡ್ಕೊತವ್ರೆ. ಮಸಾಲೆಗೆ ಏನೇನು ಹಾಕ್ಬೇಕು ಬೇಗ ಹೇಳು. ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ತೆಂಗಿನಕಾಯಿ. ಮೆಣಸಿನ್ಕಾಯಿ ಎಷ್ಟು ಹಾಕಿದ್ಯಾ ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಬೆಳ್ಳುಳ್ಳಿ 1-2, ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಲಿ, 1-2-2.5. ಈರುಳ್ಳಿ 1-2, ಒಂದು ತೆಂಗಿನಕಾಯಿ ಒಂದು ಇಷ್ಟು ಜಾಸ್ತಿ. ನಮ್ಮ ಅಷ್ಟು ನಿಮ್ಮ ಮನೆಗೆ ಅವ್ರ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು. ನಾವು ಮಾಡ್ತಿರೋದು ಎಷ್ಟು ಜನಕ್ಕೆ? 10 ಮೆಂಬರ್ಸ್ಗೆ ನಾವು ಮಾಡ್ತಿರೋದು.
ಅಷ್ಟೇ. ಇವಾಗ ಅದನ್ನೆಲ್ಲ ತೋರಿಸ್ತೀನಿ, ಹೇಳ್ಬಿಡ್ತೀನಿ ನೋಡಿ. ಎಲ್ಲಾನು ತೋರಿಸಿದ್ರೆ ಅದನ್ನ ಆ ಮಸಾಲೆನ ಆಮೇಲೆ ಇನ್ನೇನು ಹಾಕ್ಬೇಕಮ್ಮ ರುಬ್ಬಕ್ಕೆ? ಇದು ಇವನ್ನೆಲ್ಲ ನೀರನ್ನು ರುಬ್ಬಿಟ್ಟಿರೋ ಅಂದರೆ ನೀರು ಸಪ್ರೇಟ್ ಮಾಡಿಕೊಂಡು ಮತ್ತೆ ಈ ಟೊಮೊಟೊ ಮಾತ್ರ ಇದು ಅಷ್ಟು ನೀರು ಹಾಕೊಂಡು ಯಾರು ರುಬ್ತಾರೆ? ಅಮ್ಮ ತಾಯಿ ಚಿನ್ನಮ್ಮನ ಅಂತವ್ರು ರುಬ್ತಾರೆ. ನಿನ್ನಂತವ್ರು ಮಾತ್ರ ಬಸಿತಾರೆ. ಅದಕ್ಕೆ ತಾನೇ ಒಬ್ಬಟ್ಟಿಗೆ ಇದಾಕಿದ್ದು. ಆಯ್ತಾಯ್ತು. ಇದು ಟೊಮೊಟೊ, ಕರ್ಬೇವು ಸೊಪ್ಪು ಮತ್ತು ಟೊಮೊಟೊ ಅಲ್ಲ, ನೀರು ಮತ್ತು ಕರ್ಬೇವು ಸೊಪ್ಪನ್ನ ಸಪ್ರೇಟ್ ಮಾಡಿಕೊಂಡು ಟೊಮೊಟೊನ, ಇದು ಬಿಸಿ ಐತೆ ಅದಕ್ಕೆ ಬಿಸಿ ನೀರಿಗೆ ಹಾಕಿರೋ ಟೊಮೊಟೊ ಬೇಯಲಿ ಸ್ವಲ್ಪ ಅಂತ. ಅದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಇವನ್ನೆಲ್ಲ ಒಗ್ಗರಣೆ ಮಾಡಿಕೊಂಡು ತೆಂಗಿನಕಾಯಿ ಬಿಟ್ಟು ಇದೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಬಿ ಏನು ಮಸಾಲೆ ರುಬ್ತಾ ಆ ಮಸಾಲೆನ ಇಲ್ಲಿ ಮಿಕ್ಕಿರುತ್ತಲ್ಲ ಈ ನೀರಿಗೆ ಮಿಕ್ಸ್ ಮಾಡಿ ಇನ್ನು ಎಷ್ಟು ಬೇಕು ನೀರು ಹಾಕೊಂಡು ಉಪ್ಪು ಹಾಕೊಳ್ಳಿ ಅಷ್ಟೇ. ಒಗ್ಗರಣೆ ನಿಮ್ಮ ತಾತ ಹಾಕ್ತಾನೆ. ಒಗ್ಗರಣೆ ಹಾಕ್ಬಿಟ್ಟು ನೀರು ಹಾಕೊಳ್ಳಿ ಅಷ್ಟೇ. ಆಮೇಲೆ ರಸದ ರೆಸಿಪಿ ಅಷ್ಟೇ ಗೈಸ್. ನನ್ನ ಪ್ರಕಾರ ರಸ ಮಾಡಕ್ಕೆ ಬರ್ದಿರೋರು ಎಲ್ಲಮ್ಮ. ಇದು ಇವಾಗ ನೋಡಿ, ಇದು ಒಬ್ಬಟ್ಟು ರೆಡಿಯಾಗಿದೆ. ಇದು ಒಂದು ಅಮ್ಮ ಎಷ್ಟು ನಿಮಿಷ ಬೇಯಿಸ್ಬೇಕಮ್ಮ? ಒಂದು 5 ನಿಮಿಷನಾ? ಒಂದು 5 ನಿಮಿಷ ಅಂದರೆ ಬೆಲ್ಲ ಎಲ್ಲ ಸ್ವಲ್ಪ ಕರಗೋವರೆಗೂ ಒಂದು 5 ಮಿನಿಟ್ಸ್ ಅಷ್ಟು ಇದನ್ನು ಬೇಯಿಸ್ಕೊಂಡು ಈ ಥರ ಹಿಂಗೆ ಬಿಸಿ ಆರಕ್ಕೆ ಎತ್ತಿಕ್ಬೇಕು. ಒಬ್ಬಟ್ಟು ಬಿಸಿ ಆರಕ್ಕೆ ಎತ್ತಿಕ್ಬೇಕು ಗೈಸ್. ಏನು ನಮ್ಮ ಮನೇಲಿ ಆಗೋ ಕೆಲಸ ಅಂತ ಎಲ್ಲ ಇವಳಿಂದಾನೆ. ಇವ್ರು ಬಂದಾಗ ಚುರುಮುರಿ ಬರ್ತಾನೆ. ಇವತ್ತು ಬೇಗ ಬಂದವನಲ್ಲ. ರಸ ಇಕ್ಬಿಟ್ಟು ಬಂದ್ಬಿಟ್ಟೈತೆ, ಎಲ್ಲ ಫುಲ್ ಚೆಲ್ಲೋಗೈತೆ. ಫಸ್ಟು ಬಂದಿರೋದೆಲ್ಲ ನೋಡು ತಗೋ ಹುಡುಕ್ಬೇಕು. ಒಬ್ಬಟ್ಟೆಲ್ಲ ರೆಡಿಯಾಗಿದೆ. ಇವಾಗ ಹೂರ್ಣ ಎಲ್ಲ ರುಬ್ಕೊಂಡು ಚೆನ್ನಾಗಿ ಸುಮ್ಮನೆ ಇದು ನೋಡಿ ಒಬ್ಬಟ್ಟು ಹೂರ್ಣ ಎಲ್ಲ ಇದು ಚೆನ್ನಾಗಿ ಗ್ರೈಂಡರಲ್ಲಿ ರುಬ್ಬಿರೋದು. ನಾವು ಮಿಕ್ಸಿ ಜಾರಲ್ಲೆಲ್ಲ ರುಬ್ಬಿಲ್ಲ. ಸೊ ಜಾರಲ್ಲಿ ನೀಟಾಗಿ ಬರಲ್ಲ, ಒಟ್ಟಿನಲ್ಲಿ ಅದರಲ್ಲೂ ಮಾಡ್ಬೋದು. ಸೊ ಇದು ನೀಟಾಗಿ ರುಬ್ಬಿ ಈ ಥರ ಹಿಂಗೆ ಹೂರ್ಣ ಅದು ನಾನು ಚಪಾತಿ ಥರ ಮಾಡಿಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪ ಇವಾಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಾಡ್ಕೊಬೇಕು. ಫುಲ್ ಎಣ್ಣೆಲಿ ಮತ್ತು ನೀಟಾಗಿ ಇದು ಮಾಡಿಕೊಂಡು ಇದನ್ನು ನಾವು ತಟ್ಟೋದು ಒಂದು ತಟ್ಟೋದು ಹೇಳಿ ತೋರಿಸ್ತೀನಿ ನೋಡಿ. ಈ ಥರ ಎಣ್ಣೆದು ಪೇಪರ್ ಇರುತ್ತಲ್ಲ, ಆ ಪೇಪರ್ ಮೇಲೆ ಇವಾಗ ಇದನ್ನ ಎತ್ತಿ ಇದು ಮಾಡೋದು, ಒಬ್ಬಟ್ಟು ಮಾಡೋದು ಅಷ್ಟೇ ಗೈಸ್. ಇವಾಗ ಒಬ್ಬಟ್ಟು ನಮ್ಮದು ಆಗಿದೆ. ನೆಕ್ಸ್ಟ್ ಏನೇನಾಗಿದೆ? ಹೆಸರು ಬೇಳೆ, ಅನ್ನ, ಕಾಳುಗೊಜ್ಜು, ರಸ ಇಷ್ಟು ರೆಡಿಯಾಗಿದೆ. ನನ್ನ ತಂಗಿ ಅವಾಗಿಂದ ನನ್ನ ತೋರಿಸ್ತಿಲ್ಲ, ಇವಳೊಬ್ಳು ಅವಾಗಿಂದ ನನ್ನ ತಂಗಿ ಇವಳು ಇಬ್ರು ನನ್ನ ತೋರಿಸ್ತಿಲ್ಲ ಅಂತಂತಿರು. ಇದು ನನ್ನ ತಂಗಿ ರೆಡಿ ಮಾಡ್ತಾ. ಇದು ದೇವ್ರ ಮನೆ ಎಲ್ಲ ರೆಡಿ ಮಾಡೋಳೆ ಇವಾಗೆಲ್ಲ ಅಲ್ಲಿ ಅಷ್ಟೇ ಗೈಸ್. ಇವಾಗ ನಾವು ಪೂಜೆ ಎಲ್ಲ ಇದೆ. ನೀನ್ ಯಾಕೆ ಇಷ್ಟೊಂದು ಅತಿಯಾಗ್ತಿದ್ಯಾ? ಅಲ್ಲೂ 7 ಗಂಟೆ ಆಯ್ತು, ಲೈಟ್ ಹಾಕೋದ್ ಬೇಡ್ವಾ ಮನೇಲಿ? ಇವಳು ಹಿಂಗೆಲ್ಲ ಮಾತಾಡಲ್ಲ ಗೈಸ್. ವಿಡಿಯೋ ಆನ್ ಮಾಡಿದೀನಿ, ವಿಡಿಯೋದಲ್ಲಿ ಬರ್ಲಿ ಅಂದ್ಬಿಟ್ಟು ಬಟ್ಟೆ ವಿಡಿಯೋದಲ್ಲಿ ಬರ್ಲಿ ಅಂದ್ಬಿಟ್ಟು ಹಂಗೆಲ್ಲ ಮಾಡ್ತಾವಳೆ. ಇದೇ ಒಂದು ನಿಮಿಷ. ಇವಾಗ ಪೂಜೆ ಎಲ್ಲ ಮಾಡಬೇಕು ಗೈಸ್. ನಮ್ಮ ಅಮ್ಮ ಹೇಳೋರೆ ಪೂಜೆ ಇದೆಲ್ಲ ತೋರಿಸ್ಬಾರ್ದಂತೆ. ಸೊ ಅಷ್ಟೇ. ಇವಾಗೆಲ್ಲ ಪೂಜೆ ಮಾಡಿ ಅರ್ಶಿನ ಕುಂಕುಮ ಅದೆಲ್ಲ ಇದ್ದೇ ಇರುತ್ತೆ. ಇವಾಗ ಅಂದರೆ ಇದು ಪೂಜೆ ಮಾಡೋದು ಬಂದು ಸೂರ್ಯ ಮುಳುಗಿದ ಮೇಲೆ 7 ಗಂಟೆ ಇವಾಗ ಇನ್ನ ಟೈಮು. ಅಂದರೆ 6:15. ಸೊ ಇನ್ನೆಲ್ಲ ಫುಲ್ ರೆಡಿ ಇದೆಲ್ಲ ಮಾಡಿ ನಮ್ಗೆ ಪೂಜೆ ಆಗಿ ಅರ್ಶಿನ ಕುಂಕುಮ
ಊಟ ಅದೆಲ್ಲ ಆಗೋಷ್ಟು ಆಗುತ್ತೊಂದು 9 ಗಂಟೆ 8:30 9 ಗಂಟೆ ಆಗುತ್ತೆ. ಸೊ ಅಷ್ಟೇ ಗೈಸ್. ಇಲ್ಲಿ ನೋಡಿ ಒಂದು 4 ಏನೋ ತಟ್ಕೊಂಡಿದ್ವಿ. ಸೊ ಇವಾಗ ನಮ್ಮಮ್ಮ ಮತ್ತೆ ಮಾಡ್ತವ್ರೆ. ಸ್ವಲ್ಪ ಆಗಿದೆ. ಎಲ್ಲ ಅರ್ಶಿನ ಕುಂಕುಮಕ್ಕೆ ಬಂದರು. ಸ್ವಲ್ಪ ಜನ ಇನ್ನೂ ಬರ್ತಿದ್ದಾರೆ. ಎಲ್ಲ ಏನೇನೈತೆ, ಒಬ್ಬಟ್ಟು, ಹೂರ್ಣ ಇನ್ನೂ ಐತೆ. ನೆಕ್ಸ್ಟು ಪುಳಿಯೋಗರೆ ಬಂದವ್ರಿಗೆ, ರೈಸು ಮಾಮೂಲಿ ಅದೆಲ್ಲ ತೋರಿಸಿದ್ನಲ್ಲ. ನೋಡಿ ನಮ್ಮ ಮನೆಯದು ಲಕ್ಷ್ಮಿ ಪುಟಾಣಿ ಕ್ಯೂಟು ಲಕ್ಷ್ಮೀ ಪೂಜೆ ಆಯಿತು. ಅಷ್ಟೆ. ನಮ್ಮಮ್ಮ ತೋರಿಸ್ಬೇಡ ಅಂದರು. ಬಟ್ ಆದರೆ ನನ್ನ ವ್ಲಾಗಲ್ಲಿರೋರಿಗೆ ನೋಡಬೇಕು ಅಂದ್ಬಿಟ್ಟು. ನೀನು ಯಾಕೆ ನಾನು ವೀಡಿಯೋ ಮಾಡ್ಬೇಕಾದ್ರೆ ಮಾತಾಡ್ತೀಯಾ? ಪೂಜೆ ಎಲ್ಲ ಆಯಿತು. ಇವಾಗ ಅರ್ಶಿನ ಕುಂಕುಮ ಬರ್ತಾ ಇದ್ದಾರೆ ಇದೆ ಗೈಸ್. ಅಷ್ಟೇ ಗೈಸ್. ಇವಾಗ ನಮ್ಮ ಹಬ್ಬ ಪೂಜೆ ಎಲ್ಲ ಮುಗೀತು. ನಮ್ಮ ಮನೆಗೆ ನನ್ನ ಕಾಲೇಜ್ ಮೇಟ್ ಬಂದಿದ್ದಾಳೆ. ಆಮೇಲೆ ನಮ್ಮ ಮಾಮನ ಮಗ ಬಂದವನೆ, ನನ್ನ ತಂಗಿ ಇದು ನಮ್ಮದೇ ನಮ್ಮ ಅತ್ತೆ, ನಮ್ಮ ಅಮ್ಮ, ಇಷ್ಟು ಜನ. ಅಷ್ಟೇ ಗೈಸ್. ಇವಾಗ ಮುಗೀತು 9:30. ತುಂಬ ಸಡಗರ ಸಂಭ್ರಮದಿಂದ. ಓವರಾಗಿ ಆಡೋಕೆ ಹೋಗ್ಬೇಡ. ಅದಕ್ಕೇನಂತಾರೆ POP. ಆಮೇಲೆ ಅಷ್ಟೇ ಮುಗೀತು ನೋಡಿ. ಅದೇನು ಜನ ನೋಡಿ, ಇಂಥವ್ರಿಂದನೇ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ಜಾಸ್ತಿ ಆಗ್ತಿಲ್ಲ. ನನ್ನೊಬ್ಳಿಂದನೇ ಆಯ್ತಿರೋದು. ಬೇರೆ ನೋಡಿ. ಅಯ್ಯೋ ಅಷ್ಟೇ ಗೈಸ್. ಮತ್ತೆ ಇನ್ನೇನು ಸಮಾಚಾರ? ಅಷ್ಟೇ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಯಾದವ್ ಯೂಟ್ಯೂಬ್ ಚಾನಲ್. ಹಂಗಲ್ಲ ವಿಡಿಯೋ ಮಾಡೋದು ಹಬ್ಬ ಟೈಮಲ್ಲಿ ಮಾಡ್ತೀನಿ. ಒಂದು ಸಂಪ್ರದಾಯ. ಈ ಕಡೆ ನಾನು ಇಟ್ಕೊಂತೀನಿ. ಒಂಚೂರು ದೂರ ಇಟ್ಕೊ, ಕಾಣಿಸ್ತಿಲ್ಲ ನೀನು ಒಂಚೂರು ಬೆಳ್ಳಗೆ. ನಾವೇನು ಮುಸ್ಲಿಮಾ? ನಮ್ಮ ಕಡೆ ಹಿಂಗೆ ಕಡೆ ಹಾಕೋದು. ನಮ್ಮ ಕಡೆ ಹಿಂಗೆಲ್ಲ ಮಾತಾಡ್ಕೊಂತೀರಿ. ನಾವು ಹಂಗಲ್ಲ. ಬಿದ್ದಿದ್ದೋದಿ ಅದು ಜಾಗ ಇಲ್ಲ ಬಾ ಈ ಕಡೆ. ಅಷ್ಟೇ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಮೇಲೆ ವಿಸಿಟ್ ಅಗೇನ್. ಇಂಥವ್ರನ್ನ ದಯವಿಟ್ಟು ಇಗ್ನೋರ್ ಮಾಡಿ. ವಿಸಿಟ್ ಅಗೇನ್. ನಮ್ಮಿಂದಾನೇ ಜೀವನ ಬೆಳೀತೀವಿ. ವಿಸಿಟ್ ಅಗೇನ್. ಯಾವ ಜೀವನ? ಯಾರ ಜೀವನ? ಅಷ್ಟೇ ಗೈಸ್. ಬಾಯ್ ಮಾಡ್ಬೇಡ. ಇಡೀ ಕುಟುಂಬ ಚೆನ್ನಾಗಿದೆ ಅಂದ್ಮೇಲೆ ಸರಿಯಾಗಿ ಮಾಡು, ಓವರಾಗಿ ಮಾಡಕ್ ಹೋಗ್ಬೇಡ ಅಷ್ಟೇ. ಬರ್ತೀವಿ ಗೈಸ್ ನೆಕ್ಸ್ಟ್ ಟೈಮ್. ವಿಸಿಟ್ ಅಗೇನ್. ಬಾಯ್ ಗೈಸ್.